ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಉಳಿದೆಲ್ಲ ಹಿರಿಯ ಮುಖಂಡ್ರೆ ಗಜೇಂದ್ರಗಡಕ್ಕೆ ಅನೇಕ ಬಾರಿ ಬಂದಿದ್ದೇನೆ. ಆದರೆ ಇವತ್ತು ಸೇರುವಂತಹ ಜನಸ್ತೋಮವನ್ನು ನೋಡಿದಾಗ ಬಸವರಾಜ ಬೊಮ್ಮಾಯಿಯವರು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಹೋಗ್ತಾರೆ. ನಾನು ನಿಮ್ಮಲ್ಲಿ ಒಂದೇ ಒಂದು ಕೈಜೋಡಿಸಿ ಪ್ರಾರ್ಥನೆ ಮಾಡುವಂತಹದ್ದು, 7ನೇ ತಾರೀಕು ಚುನಾವಣೆ. ಪ್ರಧಾನಿ ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ಪಡೆದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು. ಸ್ವತಃ ತಮ್ಮ ತಾಯಿ ತೀರ್ಕೊಂಡಾಗ ಶವ ಸಂಸ್ಕಾರವನ್ನ ಮುಗಿಸಿ ವಾಪಸ್ ಬಂದು ಯಾವ ರೀತಿ ಕೆಲಸವನ್ನ ಮಾಡಿದ್ರು, ಇದು ನಮ್ಮ ಪ್ರೇರಣೆ. ಬಹುಶಃ ಇಡೀ ವಿಶ್ವವೇ ಅಚ್ಚರಿಯಿಂದ ನೋಡ್ತಿರುವಂತ ಮಹಾನ್ ನಾಯಕ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ 400ಕ್ಕೂ ಹೆಚ್ಚು ಸೀಟನ್ನ ಗೆದ್ದು ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಿ ಕೊಡುವಂತದ್ದು ನಿಶ್ಚಿತ. ಕರ್ನಾಟಕ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸೇರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳನ್ನು ನಾವು ಗೆಲ್ಲಲಿದ್ದೇವೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಅಣ್ಣ ತಮ್ಮಂದಿರೇ, ತಾಯಿಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು ಒಂದು ಮಾತನ್ನ, ಈ ದೇಶಕ್ಕೆ ಸ್ವಾತಂತ್ರ್ಯ ಕಲಿಸಿಕೊಟ್ಟು ಅನ್ನೋ ಭ್ರಮೆನಲ್ಲಿ ದೇಶವನ್ನ ಯಾವುದೇ ರೀತಿ ದುಸ್ಥಿತಿಗೆ ತಂದಿರೋ ಗೊತ್ತಿಲ್ಲ. ನೀವು ಕಾಂಗ್ರೆಸ್ ವಿಸರ್ಜನೆ ಮಾಡಿ ನಿಮ್ಗೆ ಬೇಕಾದಂತ ಪಕ್ಷವನ್ನು ಕಟ್ಕೊಡಿ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು. ಆದ್ರೆ ಮಹಾತ್ಮ ಗಾಂಧೀಜಿ ಮಾತನ್ನ ಕೇಳಿದ ಕಾಂಗ್ರೆಸ್ನವರು. ಆದ್ರೆ ಇವತ್ತು ದೇಶದ ಜನ ಮಹಾತ್ಮ ಗಾಂಧೀಜಿಯವರು ಅವರು ಹೇಳಿದಂತ ಮಾತನ್ನ ಅಕ್ಷರಶಃ ಪಾಲನೆ ಮಾಡ್ತಾ ಕಾಂಗ್ರೆಸ್ ದೇಶದಲ್ಲಿ ಧೂಳೀಪಟ ಮಾಡ್ತಾ ಇರೋದನ್ನು ತಾವೆಲ್ಲ ನೋಡ್ತಾ ಇದ್ದೀರ ಬಂಧುಗಳೇ. ನಾನು ಕೇಳ್ತೇನೆ ಕಾಂಗ್ರೆಸ್ಸಿನ ಮುಖಂಡರಿಗೆ, ನಾವು ಕೊಟ್ಟಂತಹ ಕಾರ್ಯಕ್ರಮಗಳು, ಕಿಸಾನ್ ಸನ್ಮಾನ್ ಯೋಜನೆ 6,000 ಕೇಂದ್ರದಿಂದ ಕೊಟ್ಟರೆ 4,000 ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕೊಡ್ತಾ ಇದ್ದೆ. ಯಾತಕ್ಕೆ ನಿಲ್ಸಿದ್ರೆ ಹೇಳ್ತೀರೇನು? ಹೇಳ್ತೀರಾ? ನಿಮ್ಮ ಸರ್ಕಾರ ದಿವಾಳಿಯಾಗಿದೆ, ಪಾಪದಾಗಿದೆ. ಸಿದ್ದರಾಮಯ್ಯನವರೇ, ಹಣದ ಬಲ, ಹೆಂಡದ ಬಲ, ತೋಳ ಬಲ, ಅಧಿಕಾರ ಬಲ, ಜಾತಿಯ ವಿಷಬೀಜ ಬಿತ್ತಿ ಅಧಿಕಾರಕ್ಕೆ ಬರ್ತಾರೆ ಅನ್ನೋ ಭ್ರಮೆಯಿಂದ ನೀವು, ನಿಮ್ಮ ಕನಸು ಸಾಗೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲೋರಿದ್ದೇವೆ. ಸೂರ್ಯ ಚಂದ್ರರು ಎಷ್ಟು ಸತ್ಯನೋ ಅಷ್ಟೇ ಸತ್ಯ. ನಾನು ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಹೇಳಿದ್ದೇನೆ, ಮೋದಿಜಿಯವರೇ, ನಿಮ್ಮ ಆಶೀರ್ವಾದದಿಂದ ಕರ್ನಾಟಕದಿಂದ 28 ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿ ಡೆಲ್ಲಿಗೆ ಕರ್ಕೊಂಡು ಬರ್ತೇನೆ ಅಂತ ಭರವಸೆ ಕೊಟ್ಟಿದ್ದೇನೆ. ನೀವು ದಯಮಾಡಿ ಹೇಳಬೇಕು, ಕೈ ಎತ್ತಿ. ಯಡಿಯೂರಪ್ಪನವರೇ, ನಾವು ಬಸವರಾಜ ಬೊಮ್ಮಾಯಿಯವರ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ನಮ್ಮ ತಾಯಿಯನ್ನು ಇಲ್ಲಿ ಸೇರಿದ್ದೀರಾ. ನಾನು ನಮ್ಮ ತಾಯಿಯನ್ನು ಕೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಆ ಕಾಲದಲ್ಲಿ ಕೊಟ್ಟಂತ ಬಡವನ ಮನೆಯನ್ನು ಹುಟ್ಟುವಂತ ಹೆಣ್ಣು ಮಗಳಿಗೆ ಭಾಗ್ಯಲಕ್ಷ್ಮಿ ಯೋಜನೆ, ಅವಳು 18 ವರ್ಷ ಆಗ 1.25 ಲಕ್ಷ ರೂಪಾಯಿಗೆ ಬರ್ತಾ ಇದೆ. ಯಾಕೆ ನಿಲ್ಸಿದ್ರಿ ಸಿದ್ದರಾಮಯ್ಯನವರೇ? ಯಾಕೆ ನಿಲ್ಸಿದ್ರಿ? ಕಿಸಾನ್ ಸನ್ಮಾನ್ ಯೋಜನೆ ನಿಲ್ಸಿದ್ರಿ, ಭಾಗ್ಯಲಕ್ಷ್ಮಿ ಯೋಜನೆ ನಿಲ್ಸಿದ್ರಿ, ನೀರಾವರಿ ಯೋಜನೆ ನಿಲ್ಸೋಗಿದೆ, ಅಭಿವೃದ್ಧಿ ಕಾರ್ಯಗಳು ನಿಂತೋಗಿದೆ. ನಾನು ಕೇಳ್ತೇನೆ, ಈ ಸರ್ಕಾರವನ್ನ